ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಗೋ ಹತ್ಯೆ ಕಾಯ್ದೆ ಬದಲಾವಣೆ ಖಂಡಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರ ಗೋ ಸಾಗಾಣಿಕೆ ಮತ್ತು ಹತ್ಯೆ ಕಾಯ್ದೆಯಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ತರಬಾರದು ಎಂದು ಬಜರಂಗದಳ ಪ್ರಾಂತ ಪ್ರಮುಖ ಪ್ರಭಂಜನ್ ಸೂರ್ಯ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಕಳ್ಳರಿಗೆ ಸಹಾಯ ಮಾಡುವಂತಹ ಬದಲಾವಣೆ ಬೇಡ, ಮೊದಲು ಇದ್ದಂತೆ ಪ್ರತಿಬಂಧಕ ಆಜ್ಞೆ ಮುಂದುವರಿಯಬೇಕು ಎಂಬುದು ನಮ್ಮ ಆಗ್ರಹ ಎಂದಿದ್ದಾರೆ. ಇದರ ವಿರುದ್ಧ ರಾಜ್ಯಾದ್ಯಂತ ಸೋಮವಾರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ದಕ್ಷಿಣ ಇದರಿಂದ ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಇದು ಕೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ, ಕಳ್ಳಕಾಕರಿಗೆ, ಈ ಥರದ ದರೋಡೆಕೋರರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಸರ್ಕಾರ ಅಂತ ಹೇಳೋದು ತಪ್ಪಿಲ್ಲ ಅಂತ ಅನಿಸುತ್ತೆ. ಏನು ಸರ್ಕಾರ ಪ್ರಾರಂಭದಿಂದಲೂ ಸಮೇತ ಮುಸಲ್ಮಾನರ ಓಲೈಕೆ ನಿಟ್ಟಲ್ಲಿ ಸರ್ಕಾರ ನಡೆಸ್ಕೊಂಡು ಬಂದ ರೀತಿ ಕಾಣ್ತಾ ಇದೆ. ಕಳೆದ ಕೆಲವು ದಿನಗಳಲ್ಲಿ ಮಾಧ್ಯಮದಲ್ಲೇ ಸುದ್ದಿ ಬಂದಿರೋ ಪ್ರಕಾರ ಕರ್ನಾಟಕ ಏನು ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ಏನು ಕಾನೂನಿತ್ತು, ಅದನ್ನು ಸಡಿಲಗೊಳಿಸುವಂಥ ಕೆಲಸವನ್ನ ಈ ಬರುವಂಥ ಅಧಿವೇಶನದಲ್ಲಿ ಮಾಡುವಂಥ ಸೂಚನೆಗಳು ಕಾಣ್ತಾ ಇದೆ, ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಏನು ಕಳೆದ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಏನಿತ್ತು, ಈ ಕಾಯ್ದೆ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈಗೇನು ಇವರು ಬದಲಾವಣೆ ಮಾಡಿ ಏನು ಕಳ್ಳ ಸಾಗಾಣಿಕೆ ಮಾಡುವಂಥವರಿಗೆ, ಹತ್ಯೆ ಮಾಡುವಂಥವರಿಗೆ, ಈ ಥರದವರಿಗೆ ಸಹಕಾರ ಆಗುವ ನಿಟ್ಟಿನಲ್ಲಿ ಬದಲಾವಣೆ ಮಾಡುವಂಥ ಕಾನೂನು ನಮಗೆ ಬೇಡ. ಇದನ್ನ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಕರ್ನಾಟಕದಾದ್ಯಂತ ನಾವು ಬರುವಂತಹ ಸೋಮವಾರ ಪ್ರತಿಭಟನೆ ಮೂಲಕ ನಾವು ಇದನ್ನ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತೇವೆ. ನಮ್ಮ ಆಗ್ರಹ ಇಷ್ಟ ಇದೆ, ಮುಂಚೆ ಏನು 2020 ಪ್ರತಿಬಂಧಕ ಕಾಯ್ದೆ ಏನಿತ್ತು ಅದು ಮುಂದುವರಿಬೇಕು ಅಂತ. ಈಗ ಬದಲಾವಣೆ ಮಾಡುವಂತಹ ಏನು ಇದ್ರೆ ಕಾಯ್ದೆ ಇದೆ, ಸೆಕ್ಷನ್ 8ರ ಪ್ರಕಾರ ಮುಂಚೆ ಏನ್ ಮಾಡ್ತಾ ಇದ್ರು, ಯಾವ ವಾಹನ ಕಳ್ಳ ಸಾಗಾಣಿಕೆ ಮಾಡ್ತಾ ಇತ್ತು ಅಥವಾ ಇದರ ಸಾಗಾಟ ಮಾಡ್ತಾ ಇತ್ತು, ಅದನ್ನ ಇಲಾಖೆಯವರು ಬಂಧಿಸಿದ್ರೆ ಅದನ್ನ ಶ್ಯೂರಿಟಿ ಕೊಡಬೇಕಾದ್ರೆ, ಬಿಡಿಸ್ಕೊಳ್ಬೇಕಾದ್ರೆ ಅದರಷ್ಟೇ ಮೌಲ್ಯವನ್ನ ಕೊಡಬೇಕಿತ್ತು ಶ್ಯೂರಿಟಿ. ಆದ್ರೆ ಈಗ ಬರುವಂತಹ ಕಾನೂನು ಯೋಚನೆ ಮಾಡ್ತಾ ಇದ್ದಾರೆ, 5 ಲಕ್ಷದ ಒಂದು ಬಾಂಡ್ ಕೊಟ್ರೆ ಸಾಕು ಅದನ್ನ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರಿಗೆ ಸಹಕಾರ ಆಗ್ತಾ ಇದೆ? ಇದು ಮತ್ತೆ ಮುಸಲ್ಮಾನರು ಅಥವಾ ಈ ಗೋ ಸಾಗಾಟ, ಕಳ್ಳ ಸಾಗಣೆ ಮಾಡೋರಿಗೆ ಸಹಕಾರ ಆಗುವಂತ ಕಾನೂನು ಇದೆ. ಹಾಗಾಗಿ ನಾವೆಲ್ಲರೂ ಸಮೇತ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಬರುವಂತಹ ಸೋಮವಾರ ಇಡೀ ರಾಜ್ಯಾದ್ಯಂತ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ತಮ್ಮ ಮೂಲಕ ತಿಳಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ.